ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಹುಲ್ ಗಾಂಧಿ. ಡಿಜಿಟಲ್ ಪಟ್ಟಿಯನ್ನು ನೀವು ಯಾಕೆ ಕೊಡ್ತಾ ಇಲ್ಲ? ಸಿಸಿಟಿವಿ ದೃಶ್ಯಾವಳಿಗಳನ್ನು ಯಾಕೆ ಕೊಡ್ತಾ ಇಲ್ಲ? ಮತಪಟ್ಟಿಯಲ್ಲಿ ಯಾಕೆ ಅಕ್ರಮ ಮಾಡಿ ತಿರುಚಿದ್ದೀರಿ? ಜೊತೆಗೆ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ ಪಕ್ಷದ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡಿದ್ದು ಯಾಕೆ? ವಿರೋಧ ಪಕ್ಷಗಳನ್ನು ಯಾಕೆ ಬೆದರಿಸ್ತಾ ಇದ್ದೀರಿ? ಎಲ್ಲದಕ್ಕೂ ಉತ್ತರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ್ದಾರೆ. ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯ ಮೂಲಕ ರಾಹುಲ್ ಗಾಂಧಿ ಮತ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೆದಿದೆ ಅನ್ನೋದನ್ನು ವಿವರವಾಗಿ ಹೇಳಿದರು. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡರು. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ಹೀಗೆ ಅನೇಕರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಕೇಳ್ತಾ ಇರುವಂಥ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗ ಅಕ್ರಮವನ್ನು ಎಸಗಿದ್ದು ಯಾಕೆ? ಕಳ್ಳತನ ಮಾಡಿದ್ದು ಯಾಕೆ? CCTV ಫುಟೇಜ್ ಕೊಡ್ತಾ ಇಲ್ಲ ಯಾಕೆ? ಇದೆಲ್ಲವನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ನೇರ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. Number 2, why are you destroying to the Election Commission of India? Instead of threatening us, threatening me, answer these 5 questions. Yes. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? Namaskar. To the Election Commission of India, instead of threatening us, threatening me, answer these 5 questions. Yes. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? Namaskar. To the Election Commission of India, instead of threatening us, threatening me, answer these 5. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತು ನಡೆದಿರುವಂಥ ಹೋರಾಟ ನೇರವಾಗಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ, ಚುನಾವಣಾ ಸಂದರ್ಭದಲ್ಲಿ ಎಸಗಿದಂಥ ಅಕ್ರಮಗಳನ್ನು ಎತ್ತಿ ತೋರಿಸಿದ್ದಾರೆ, ದೂರು ಕೂಡ ಕೊಟ್ಟಿದ್ದಾರೆ. ಕೇವಲ ಇಲ್ಲಿಗೆ ಬೆಂಗಳೂರಿನಲ್ಲಿ ಒಂದು ಹೋರಾಟವನ್ನು ಮಾಡಿದ್ರೆ ಸಾಕ, ಅಥವಾ ಇದಕ್ಕೆ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಮುಂದಿನ ನಿರಂತರ ಹೋರಾಟದ ಬಗ್ಗೆ ಕಾಂಗ್ರೆಸ್ ಇಡುವಂಥ ಹೆಜ್ಜೆಗಳೇನಾಗಿರುತ್ತೆ ಅಂತ? ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಯಾಕೆಂದ್ರೆ ಮತಗಳನ್ನ ಕಳ್ಳತನ ಮಾಡ್ಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ನಿನ್ನೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಕಳ್ಳತನ ಆಗಿದೆ, ವೋಟರ್ ID ಯಾವ ರೀತಿಯಾಗಿ ಚೇಂಜ್ ಮಾಡಲಾಗಿದೆ, ಜೊತೆಗೆ ಹೆಚ್ಚುವರಿ ಮತದಾರರನ್ನ ಹೇಗೆ ಆಡ್ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ದಾಖಲೆಗಳನ್ನ ಬಿಡುಗಡೆ ಮಾಡಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಬೆಂಗಳೂರಿನಲ್ಲೂ ಕೂಡ ನಡೆದಂತಹ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿಗಳು, DCM ಸಚಿವರು, ಹಾಗೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಎಲ್ಲ ಘಟಾನುಘಟಿ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಪ್ರತಿಭಟನೆಯಲ್ಲಿ ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆಯನ್ನ ಕೊಡುವಂತ ಒಂದು ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಯಾಕೆಂದ್ರೆ ಸಮಯ ಇದೇ ರೀತಿಯಾಗಿರೋದಿಲ್ಲ, ನಮಗೂ ಕೂಡ ಸಮಯ ಬರುತ್ತೆ, ಆಗ ನಾವು ಹುಡುಕಿ ನಿಮ್ಮ ಮೇಲೆ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ರಾಹುಲ್ ಗಾಂಧಿ ಅವರು ನೇರವಾಗಿ ರವಾನೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಇವತ್ತಲ್ಲ ನಾಳೆ ನಮ್ಮದು ಬರಬಹುದು, ಆ ಸಂದರ್ಭದಲ್ಲಿ ನಾವು
ಈ ಅಕ್ರಮಗಳಿಗೆ ಸಂಪೂರ್ಣವಾದಂತಹ ಬ್ರೇಕ್ ಅನ್ನ ಹಾಕ್ತೇವೆ. ಯಾರೆಲ್ಲ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದೀರಿ ಅವರ ಮೇಲೆ ನಾವು ಕ್ರಮವನ್ನ ಜರುಗಿಸ್ತೇವೆ ಅನ್ನುವಂತ ಒಂದು ಸಂದೇಶ ಇವತ್ತಿನ ಪ್ರತಿಭಟನೆಯ ಮೂಲಕ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಸೊ ಹಾಗೆ ಜೊತೆಗೆ ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. 10 ವರ್ಷಗಳಿಂದ ಮತಗಳವು ಆರೋಪ ನಮ್ಮ ಮುಂದೆ ಇದೆ. ಮಹದೇವಪುರ ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾದಂತಹ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೇವೆ. ಇಲ್ಲಿಯವರೆಗೆ ನೀವು ಡಿಜಿಟಲ್ ಎವಿಡೆನ್ಸ್ ಗಳನ್ನ ನಾವು ಕೇಳಿದ್ರು ಕೂಡ ಯಾಕೆ ಕೊಡ್ತಾ ಇಲ್ಲ? ಈಗಾಗಲೇ ಪತ್ರವನ್ನ ಬರೆದಿದ್ದೀವಿ ನಾವು ಸಾಕಷ್ಟು ಬಾರಿ, ಆದ್ರೆ ಯಾಕೆ ಅದನ್ನ ಕೊಡ್ತಾ ಇಲ್ಲ? ಸಿಸಿಟಿವಿ ಫುಟೇಜ್ ಗಳನ್ನ ಚುನಾವಣೆ ನಡೆಯುವಂತ ಸಂದರ್ಭ, ಫಲಿತಾಂಶ ಆಗುವಂತ ಸಂದರ್ಭದಲ್ಲಿ ನೀವು ಸಿಸಿಟಿವಿ ಫುಟೇಜ್ ಗಳನ್ನ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ? ಅದನ್ನು ಕೂಡ ನೀವು ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನೀವು ತಪ್ಪು ಮಾಡಿದ್ದೀರಿ ಅನ್ನುವಂಥದ್ದು ಮೆಸೇಜು ಜನರಿಗೆ ಹೋಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ವೋಟರ್ ಲಿಸ್ಟ್ ಅನ್ನ ಯಾಕೆ ನೀವು ಅಕ್ರಮವನ್ನ ಮಾಡಿ ಮತ್ತೆ ಅದನ್ನ ತಿರ್ತಿದ್ದೀರಿ? 45 ದಿನಗಳ ಒಳಗೆ ಸಿಸಿಟಿವಿ ಫುಟೇಜ್ ಗಳನ್ನ ಡಿಲೀಟ್ ಮಾಡಿರೋದು ಏಕೆ? ಬಿಜೆಪಿ ಪಕ್ಷದ ಏಜೆಂಟ್ ತರ ನೀವು ವರ್ತನೆ ಮಾಡ್ತಿದ್ದೀರಾ ಇಲ್ವಾ? ಇದರ ಬಗ್ಗೆ ನಮ್ಗೆ ಉತ್ತರವನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಹಾಗಾಗಿ ನೇರವಾಗಿ ಒಂದು ಕಡೆ ಕೇಂದ್ರ ಸರ್ಕಾರವನ್ನ ಗುರಿಯಾಗಿಟ್ಕೊಂಡೆ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶವನ್ನು ಇವತ್ತು ಹೊರ ಹಾಕಿರುವಂತದ್ದು. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.